ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ. ಅಂದ್ರೆ 1950ರ ಸಮಯಕ್ಕೆ ಹೋಗೋಣ. ಆಗ ತಾನೇ ಹುಟ್ಟಿದ್ದ ನಮ್ಮ ದೇಶ ಒಂದು ಬಹಳ ಮುಖ್ಯವಾದ ಒಂದು ಮೂಲಭೂತ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಿತ್ತು. ಅದೇನು ಅಂತ ನೋಡೋಣ. ಹಾಗಾದ್ರೆ ಆ ಪ್ರಶ್ನೆ ಏನು? ಅದು ಇಲ್ಲಿದೆ. ಜನವರಿ 26, 1950ರಂದು ಲಕ್ಷಾಂತರ ಜನ ಹೇಗೆ ಅಧಿಕೃತವಾಗಿ ಭಾರತದ ಮೊದಲ ಪ್ರಜೆಗಳಾದ್ರು? ನೋಡಿ, ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಇದು ನಮ್ಮನ್ನ ನೇರವಾಗಿ ನಮ್ಮ ಸಂವಿಧಾನದ ಹೃದಯಕ್ಕೆ ಕರ್ಕೊಂಡು ಹೋಗುತ್ತೆ. ಸರಿ, ಹಾಗಿದ್ರೆ ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಭಾರತಕ್ಕೆ ಆಗತಾನೇ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮದೇ ಆದ ಸಂವಿಧಾನವನ್ನ ಜಾರಿಗೆ ತರೋಕೆ ಎಲ್ಲ ಸಿದ್ಧತೆ ನಡೀತಾ ಇತ್ತು. ಆ ಸಮಯದಲ್ಲಿ ನಮ್ಮ ನಾಯಕರ ಮುಂದೆ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಪ್ರಶ್ನೆ ಎದುರಾಗಿತ್ತು. ಏನದು ಅಂದ್ರೆ, ಈ ಹೊಸ ದೇಶದ ಜನ ಅಂದ್ರೆ ಯಾರು? ಅಧಿಕೃತವಾಗಿ ಈ ದೇಶಕ್ಕೆ ಸೇರಿದವರು ಯಾರು ಅಂತ ನಿರ್ಧಾರ ಮಾಡೋದು ಹೇಗೆ? ನೋಡಿ, ಈ ದೊಡ್ಡ ಕಷ್ಟಕರವಾದ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ನಮ್ಮ ಸಂವಿಧಾನದ 5ನೇ ವಿಧಿಯಲ್ಲಿ, ಅಂದ್ರೆ ಆರ್ಟಿಕಲ್ 5 ಅಂತೀವಲ್ಲ, ಅದರಲ್ಲಿ. ಇದು ನಮ್ಮ ಹೊಸ ರಾಷ್ಟ್ರಕ್ಕೆ ಒಂದ್ ರೀತಿ ಅಡಿಪಾಯ ಹಾಕಿದಂತ ಬಹಳನೇ ಪ್ರಮುಖವಾದ ಒಂದು ನಿಯಮವಾಗಿತ್ತು. ಓಕೆ, ಈಗ ಆರ್ಟಿಕಲ್ 5 ಏನ್ ಹೇಳುತ್ತೆ ಅಂತ ನೋಡೋಕ್ಕೂ ಮುಂಚೆ ಅದರಲ್ಲಿ ಬರುವ ಒಂದೆರಡು ಮುಖ್ಯ ಪದಗಳ ಅರ್ಥವನ್ನ ಸರಳವಾಗಿ ತಿಳ್ಕೊಂಡ್ಬಿಡೋಣ. ಆಗ ನಮ್ಗೆ ಇಡೀ ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊದಲನೆಯದಾಗಿ ಪೌರತ್ವ ಅಥವಾ ಸಿಟಿಜನ್ಶಿಪ್ ಅಂದ್ರೆ ಏನು? ಇದು ಸುಮ್ನೆ ಒಂದ್ ಜಾಗದಲ್ಲಿ ವಾಸ ಮಾಡೋದು ಅಂತಲ್ಲ. ಇದಕ್ಕೊಂದು ಆಳವಾದ ಅರ್ಥ ಇದೆ. ಇದು ಒಂದು ಅಧಿಕೃತ ಗುರುತು. ಒಂದು ದೇಶ, ಹೌದು, ನೀವ್ ನಮ್ಮವರೇ, ನಮ್ಮಲ್ಲೊಬ್ಬರು ಅಂತ ಅಧಿಕೃತವಾಗಿ ಹೇಳಿ ಹಕ್ಕುಗಳನ್ನ, ಜವಾಬ್ದಾರಿಗಳನ್ನ ಕೊಡೋದು. ಇದೊಂದು ರೀತಿ ಸೇರ್ಪಡೆಯ ಭರವಸೆ ಇದ್ದ ಹಾಗೆ. ಇನ್ನು ಎರಡನೇ ಪದ ವಾಸಸ್ಥಳ ಅಥವಾ ಇಂಗ್ಲಿಷ್ನಲ್ಲಿ ಡೊಮಿಸೈಲ್ ಅಂತಾರೆ. ಇದು ಕೇಳೋಕೆ ಸುಮ್ನೆ ಅಡ್ರೆಸ್ ತರ ಅನ್ಸ್ಬೋದು, ಆದ್ರೆ ಕಾನೂನಿನ ಪ್ರಕಾರ ಇದು ಅದ್ಕಿಂತ ಬಹಳ ದೊಡ್ಡದು. ಇದು ಕೇವಲ ನಾವು ವಾಸಿಸುವ ಸ್ಥಳ ಅಲ್ಲ, ಬದಲಿಗೆ ನಮ್ಮ ಶಾಶ್ವತ ಮನೆ. ಅಂದ್ರೆ ನಾವು ಯಾವ ಸ್ಥಳವನ್ನ ನಮ್ಮ ನಿಜವಾದ ಮನೆ ಅಂತ ಭಾವಿಸ್ತೀವೋ ಮತ್ತು ಮುಂದಕ್ಕೂ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿರ್ತೀವೋ ಅದೇ ನಮ್ಮ ವಾಸಸ್ಥಳ. ಸರಿ, ಈಗ ನಮಗೆ ಪೌರತ್ವ ಮತ್ತು ವಾಸಸ್ಥಳ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಭಾರತದ ಮೊದಲ ಪ್ರಜೆಗಳು ಯಾರು ಅಂತ ನಿರ್ಧಾರ ಮಾಡಿದ ಆ 3 ನಿಯಮಗಳು ಯಾವುವು? ಆರ್ಟಿಕಲ್ 5 ನಿಜಕ್ಕೂ ಏನ್ ಹೇಳುತ್ತೆ? ಬನ್ನಿ ಈಗ ಅದನ್ನ ನೋಡೋಣ. ನೋಡಿ, ಈ ಕಾನೂನಿನ ವಿಷಯಗಳನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಹುದು. ಅದಕ್ಕೆ ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಚಿಕ್ಕ ಕತೆ ಕಲ್ಪಿಸ್ಕೊಳ್ಳೋಣ. ಅನ್ಕೊಳ್ಳಿ, ಒಂದು ಶಾಲೆಯಲ್ಲಿ ನದಿಮನೆ ಅಂತ ಒಂದು ಹೊಸ ಕ್ಲಬ್ ಶುರು ಮಾಡ್ತಿದ್ದಾರೆ. ಈ ನದಿಮನೆ ಕ್ಲಬ್ ಸೇರೋಕೆ ಯಾರೆಲ್ಲ ಅರ್ಹರು ಅಂತ ನಿರ್ಧಾರ ಮಾಡ್ಬೇಕಲ್ವಾ? ಅದಕ್ಕೆ ಆ ಶಾಲೆಯವರು 3 ಸಿಂಪಲ್ ರೂಲ್ಸ್ ಮಾಡ್ತಾರೆ. ಮೊದಲನೇದು, ನೀವು ಇದೇ ನಗರದಲ್ಲಿ ಹುಟ್ಟಿರ್ಬೇಕು, ಅಥವಾ ನಿಮ್ಮ ಅಪ್ಪ ಅಮ್ಮ ಯಾರಾದ್ರೂ ಒಬ್ರು ಇದೇ ಶಾಲೆಯಲ್ಲಿ ಓದಿರ್ಬೇಕು, ಅಥವಾ ನೀವು ಸುಮಾರು ವರ್ಷಗಳಿಂದ ಇದೇ ಶಾಲೆಯಲ್ಲಿ ಓದ್ತಾ ಇರ್ಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದು ಸರಿ ಇದ್ರೆ ಸಾಕು, ನೀವು ಕ್ಲಬ್ ಸೇರ್ಬೋದು. ನೋಡಿ, ಈ ನಿಯಮಗಳ ಉದ್ದೇಶ ಏನು? ಯಾರು ನಿಜವಾಗ್ಲೂ ಆ ಶಾಲೆಗೆ ಸೇರಿದವರೋ ಅವರೆಲ್ಲರಿಗೂ ಕ್ಲಬ್ನಲ್ಲಿ ಜಾಗ ಸಿಗ್ಬೇಕು ಅನ್ನೋದೇ ಅಲ್ವಾ? ಈಗ ನೋಡಿ, ಆ ಶಾಲಾ ಕ್ಲಬ್ನ ನಿಯಮಗಳ ಹಾಗೇನೆ ನಮ್ಮ ಸಂವಿಧಾನದ ಆರ್ಟಿಕಲ್ 5 ಕೂಡ ಕೆಲಸ ಮಾಡಿದ್ದು. ಇಲ್ಲೂ ಕೂಡ 3 ಕಂಡೀಷನ್ಸ್ ಇತ್ತು. ಭಾರತವನ್ನೇ ತಮ್ಮ ವಾಸಸ್ಥಳ ಅಂದ್ರೆ ಪರ್ಮನೆಂಟ್ ಮನೆ ಅಂತ ಅನ್ಕೊಂಡಿದ್ದ ವ್ಯಕ್ತಿ. ಈ 3ರಲ್ಲಿ ಯಾವುದಾದ್ರೂ ಒಂದನ್ನ ಪೂರೈಸಿದ್ರೆ ಸಾಕು, ಅವರು ಭಾರತದ ಪ್ರಜೆ ಆಗ್ತಿದ್ರು. ಏನದು 3 ಕಂಡೀಷನ್ಸ್? ಒಂದು, ಅವರು ಭಾರತದಲ್ಲೇ ಹುಟ್ಟಿರ್ಬೇಕು, ಅಥವಾ ಅವರ ಪೋಷಕರಲ್ಲಿ ಒಬ್ಬರಾದ್ರೂ ಭಾರತದಲ್ಲಿ ಹುಟ್ಟಿರ್ಬೇಕು, ಅಥವಾ ಸಂವಿಧಾನ ಜಾರಿಯಾಗೋಕೆ ಮುಂಚೆ ಅಂದ್ರೆ 1950ಕ್ಕಿಂತ ಮೊದಲು ಕನಿಷ್ಠ 5 ವರ್ಷ ಭಾರತದಲ್ಲೇ ವಾಸವಾಗಿರಬೇಕು. ಇದರ ಉದ್ದೇಶ ತುಂಬಾ ಸ್ಪಷ್ಟವಾಗಿತ್ತು. ಯಾರೆಲ್ಲ ಭಾರತವನ್ನೇ ತಮ್ಮ ಮನೆಯಂತೆ ನಂಬಿದಾರೋ ಅವರೆಲ್ಲರಿಗೂ ಪೌರತ್ವ ಕೊಡೋದು. ಇದೆಷ್ಟೊಂದು ವಿಶಾಲವಾದ, ಎಲ್ಲರನ್ನೂ ಒಳಗೊಳ್ಳುವಂಥ ಯೋಚನೆ ಅಲ್ವಾ? ಸರಿ, ಈ ನಿಯಮಗಳೆಲ್ಲ ಸರಿ. ಆದ್ರೆ ಈ ಕಾನೂನಿನ ಹಿಂದಿದ್ದ ಭಾವನಾತ್ಮಕ, ಮಾನವೀಯ ಕಥೆ ಏನು? ಯಾಕೆ ಈ ನಿಯಮ ಅಷ್ಟೊಂದು ಮುಖ್ಯವಾಗಿತ್ತು? ಯಾಕಂದ್ರೆ ಇದು ಕೇವಲ ಒಂದು ಕಾನೂನಾಗಿರಲಿಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ನಾವು ಆ ಕಾಲದ ಬಗ್ಗೆ ಯೋಚನೆ ಮಾಡಬೇಕು. ಅದು 1947ರ ದೇಶ ವಿಭಜನೆಯ ನಂತರದ ಸಮಯ. ಲಕ್ಷಾಂತರ ಜನ ತಮ್ಮ ಮನೆ, ಮಠ ಎಲ್ಲವನ್ನೂ ಬಿಟ್ಟು ಗಡಿ ದಾಟಿ ಬಂದಿದ್ರು. ಅವರ ಜೀವನದಲ್ಲಿ ಒಂದು ಅನಿಶ್ಚಿತತೆ ಇತ್ತು. ಅವರಿಗೊಂದು ಭದ್ರತೆ ಬೇಕಿತ್ತು. ಇದು ನಮ್ಮ ಜಾಗ, ನಾವು ಇಲ್ಲಿಗೆ ಸೇರಿದವನು ಅನ್ನೋ ಒಂದು ಸ್ಪಷ್ಟವಾದ ಭಾವನೆ ಬೇಕಿತ್ತು, ಸ್ಥಿರತೆ ಬೇಕಿತ್ತು. ಆ ಒಂದು ಕಷ್ಟದ ಸಮಯದಲ್ಲಿ ಈ ಆರ್ಟಿಕಲ್ 5 ಕೇವಲ ಕಾಗದದ ಮೇಲಿನ ಅಕ್ಷರಗಳಾಗಿ ಉಳಿಯಲಿಲ್ಲ, ಅದು ಲಕ್ಷಾಂತರ ಜನರಿಗೆ ಒಂದು ಭರವಸೆಯಾಗಿ ಬಂತು. ನೀವು ಒಂಟಿಯಲ್ಲ, ಈ ದೇಶ ನಿಮ್ಮದು, ನೀವು ಇಲ್ಲಿಗೆ ಸೇರಿದವರು
ಅಂತ ಹೇಳಿದ ಹಾಗೆ ಆಯಿತು. ಅದು ಅವರಿಗೆ ಒಂದು ಸೇರಿದ್ದೇವೆ ಅನ್ನುವ ಆಳವಾದ ಭಾವನೆಯನ್ನು ಕೊಟ್ಟಿತ್ತು. ಹೇಗೆ ಅಂದ್ರೆ ಇದು ಇದೇ ನಿಮ್ಮ ಮನೆ ಅಂತ ದೇಶವೇ ಹೇಳಿದ ಹಾಗೆ. ಆರ್ಟಿಕಲ್ 5 ಅನ್ನೋದು ಒಂದು ರೀತಿ ತೆರೆದ ಬಾಗ್ಲು ಇದ್ದ ಹಾಗೆ. ಹೊಸ್ದಾಗ್ ಹುಟ್ಟಿದ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ತನ್ನ ಎಲ್ಲ ಜನರನ್ನು ಬನ್ನಿ ಇದು ನಿಮ್ಮ ಮನೆ ಅಂತ ಎರಡೂ ಕೈಗಳಿಂದ ಸ್ವಾಗತ ಮಾಡಿದ ಒಂದು ಸಂಕೇತವಾಗಿತ್ತು. ಸರಿ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ ವಿಷಯದ ಕೊನೆಗೆ ಬರ್ತಾ ಇದ್ವಿ. ಹಾಗಾದ್ರೆ ನಾವು ಕಲಿತ ಪ್ರಮುಖ ಅಂಶ ಏನು, ಅದನ್ನ ಒಟ್ಟುಗೂಡಿಸಿ ಒಂದು ಚಿಕ್ಕ ಚಿಂತನೆಯೊಂದಿಗೆ ಇದನ್ನ ಮುಗಿಸೋಣ. ಒಟ್ನಲ್ಲಿ ಹೇಳೋದಾದ್ರೆ ಆರ್ಟಿಕಲ್ 5 ಅನ್ನೋದು ಕೇವಲ ಒಂದು ಕಾನೂನು ಆಗಿರಲಿಲ್ಲ. ಅದು ನಮ್ಮ ಹೊಸ ಪ್ರಜಾಪ್ರಭುತ್ವ ರಾಷ್ಟ್ರದ ಅಡಿಪಾಯವೇ ಆಗಿತ್ತು. ಯಾರು ಈ ದೇಶದ ಭಾಗ, ಯಾರು ಇಲ್ಲಿಗೆ ಸೇರಿದವರು ಅಂತ ಸ್ಪಷ್ಟವಾಗಿ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಹೇಳಿದ ಒಂದು ಮೂಲಭೂತ ತತ್ವ ಅದು. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಪೌರತ್ವ ನಮ್ಗೆ ಹಕ್ಕುಗಳನ್ನ ಕೊಡುತ್ತೆ, ಒಂದು ಗುರುತನ್ನ ಕೊಡುತ್ತೆ. ಸರಿ, ಹಾಗಾದ್ರೆ ಅದಕ್ಕೆ ಪ್ರತಿಯಾಗಿ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿಗಳು ಏನು? ಈ ಪ್ರಶ್ನೆಯ ಬಗ್ಗೆ ಖಂಡಿತ ಯೋಚನೆ ಮಾಡಿ.